ನಟ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಪುನರ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಕಲಬುರಗಿಯಲ್ಲಿ ವಿಷ್ಣು ಸೇನಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳವನ್ನು ಕಿಡಿಗೇಡಿಗಳು ನೆಲಸಮ ಮಾಡಿರುವುದನ್ನು ಖಂಡಿಸಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಇನ್ನು ಅದೇ ಸ್ಥಳದಲ್ಲಿ ಮುಂದಿನ ಸೆಪ್ಟೆಂಬರ್ 16ನೇ ತಾರೀಕಿನಂದು ಬರುವ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದವರೆಗೆ ಪುನರ್ ನಿರ್ಮಾಣ ಮಾಡಬೇಕು. ಒಂದು ವೇಳೆ ಪುನರ್ ನಿರ್ಮಾಣ ಮಾಡದಿದ್ದರೆ ಮುಂಬರುವ ದಿನಗಳಲ್ಲಿ ಬೃಹತ್ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಸಂದೇಶ ನೀಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ದಿನ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಾದ್ಯಂತ ತಾಲೂಕು ಹಳ್ಳಿಗಳಲ್ಲಿ ಇಟ್ಕೊಂಡು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ವಿ. ಕಾರಣ ಎಲ್ಲರಿಗೂ ಗೊತ್ತಿದ್ದೇ ಇದು. ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಇದು ಪ್ರತಿಭಟನೆ ನಡೀತಾ ಇದೆ. ಈಗ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಏನಿದೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅದರ ಧ್ವಂಸಗೊಳಿಸಿದ್ದು ನಿಮಗೆ ತಿಳಿದಿರೋ ವಿಷಯವಾಗಿದ್ದು, ಅದಕ್ಕೋಸ್ಕರ ಅದರ ವಿರುದ್ಧ ಹೋರಾಟ ಮಾಡಲು ಇವತ್ತು ವಿಷ್ಣು ಸೇನಾ ರೆಡಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಕಲಾವಿದನಿಗೆ ಅದರಲ್ಲಿ ಕರ್ನಾಟಕ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಎಲ್ಲೆಲ್ಲೋ ಬಂದವ್ರಿಗೆ ಏನೋ ಪ್ರಾಮುಖ್ಯತೆ ಕೊಡ್ತೀವಿ, ರಾಷ್ಟ್ರ ಪ್ರಶಸ್ತಿ ಕೊಡ್ತೀವಿ, ಕರ್ನಾಟಕ ಪ್ರಶಸ್ತಿ ಏನೋ ಪ್ರಶಸ್ತಿ ಕೊಡ್ತೀವಿ. ನಮಗದು ಯಾವ ಪ್ರಶಸ್ತಿನೂ ಇಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ ಪ್ರಶಸ್ತಿ. ಯಾಕಂದರೆ ನಾವು ಅಪ್ಪಾಜಿ ಸಲುವಾಗಿ ನಾವು ಇರೋದು. ಹೀಗಾಗಿ ಈಗ ಕನ್ನಡ ನಾಡು ನುಡಿಗೋಸ್ಕರ ಇಲ್ಲಿವರೆಗೂ ಏನು ಹೋರಾಟ ಮಾಡ್ಕೊಂಡು ಎಲ್ಲ ರೀತಿ ನಾಡು ನುಡಿ ಅಂತೇಳಿ ಬದುಕಂತ ಹೃದಯವಂತ ವ್ಯಕ್ತಿಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮವರೇ ನಮಗೆ ತುಳಿತಾರೆ ಅನ್ನೋದು ಒಂದು ಭಾಳ ನೋವಿನ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದು 6 ಜಾಗ ನಮಗೆ 10 ಗುಂಟೆ ಜಾಗ ಕೊಡಲಿಕ್ಕೆ ಇಷ್ಟು ಸರ್ಕಾರ ಯೋಚನೆ ಯಾಕೆ ಮಾಡ್ತಾಯಿದೆ ಅಂತ ಗೊತ್ತಿಲ್ಲ. ಅವರೇನು ಪಾಕಿಸ್ತಾನದವ್ರಲ್ಲ, ನಮ್ಮವರೇ ನಮ್ಮ ಜೊತೆನೇ ಇದ್ದು ನಮ್ಮವರೇ ಬೆಳೆದವರು ಅವರು. ಅದು 200 ಚಿತ್ರಗಳನ್ನು ಆ್ಯಕ್ಟಿಂಗ್ ಮಾಡಿದ್ದಾರೆ, ಚಲನಚಿತ್ರ ಮಾಡಿದ್ದಾರೆ. ಹೀಗಾಗಿ ಎಲ್ಲರಲ್ಲಿ ಕೇಳ್ಕೋತೀವಿ ಒಂದೇ ವಿನಂತಿ ಸರ್ಕಾರಕ್ಕೆ ಮತ್ತು ಬಾಲಣ್ಣ ಕುಟುಂಬಕ್ಕೆ ನನ್ನದೊಂದು ನೋವಿನ ಧಿಕ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಮ್ಮ ರಾಜ್ಯಾಧ್ಯಕ್ಷರಾದ ವಿರೂಪಾಕ್ಷ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇದೇನು ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ, ಇದು ಪ್ರತಿಭಟನೆ ನಿಂದಿರುವ ಪ್ರತಿಭಟನೆ ಅಲ್ಲ, ಇದು ಹೋರಾಟಕ್ಕೆ ನಿರಂತರವಾಗಿರುತ್ತೆ. ಇದು 18ನೇ ತಾರೀಕು ಒಳಗಡೆ ನಮಗೆ ಏನದು ಇದ್ರದ್ದು ಒಂದು ಇತ್ಯರ್ಥ ಸರ್ಕಾರ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಾವು ಇನ್ನೊಂದು ಉಗ್ರ ಹೋರಾಟ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಪ್ರಿಪೇರ್ ಆಗಿದ್ದೀವಿ, ರೆಡಿಯಾಗಿದ್ದೀವಿ, ಮಾಡೋಕ್ಕೂ ರೆಡಿ ಇದ್ದೀವಿ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಿದ್ದೀವಿ, ದಯವಿಟ್ಟು ನಮ್ಮ ನೋವಿಗೆ ಸ್ಪಂದಿಸಿ ನಮ್ಮ ಕರುನಾಡಿನ ಯಜಮಾನನಿಗೆ ನಮಗೊಂದು ಸ್ಮಾರಕ ಇಲ್ಲಾಂದರೆ ಭಾಳ ನೋವಿನ ಸಂಗತಿ, ನಾಚಿಕೆ ಏಡಿನ ಸಂಗತಿ. ಹೊರ ರಾಜ್ಯಗಳು ನಮ್ಮ ರಾಜ್ಯದ ಬಗ್ಗೆ ಏನು ತಿಳ್ಕೊತಾರೆ ಅದ್ರ ಬಗ್ಗೆ ಸ್ವಲ್ಪ ಮನವರಿಕೆ ಮಾಡಿಕೊಂಡು ಇವತ್ತಿನ ದಿನ ಈ ಹೋರಾಟಗಳಿಗೆ ಒಂದು ಸ್ಪಂದನೆ ಕೊಟ್ಟು ನಮಗೆ ಪುನರ್ ನಿರ್ಮಾಣ ಈಗೇನು ಅಲ್ಲಿ ಸ್ಮಾರಕದ ಪುನರ್ ನಿರ್ಮಾಣ ಮಾಡಬೇಕೆಂದು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ. ಜೈ ಹಿಂದ್. ನಮಸ್ಕಾರ. ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತಾಲೂಕಾ ಘಟಕ ಆಳಂದಲಿಂದ ನಾನು ಬಂದಿದ್ದೀನಿ. ಜಿಲ್ಲಾಧ್ಯಕ್ಷರ ಮಾರ್ಗದರ್ಶನದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ಒಂದು ಹೋರಾಟ ನಡೆಯುತ್ತಿದೆ. ಇದು ಹೋರಾಟ ಬರೀ ಕಲಬುರಗಿ ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ತಿದ್ದೀವಿ. ಹೋರಾಟ ಮಾಡುವ ಮುಖ್ಯ ಉದ್ದೇಶ ವಿಷ್ಣು ಅಪ್ಪಾಜಿ ಅವರ ಸ್ಮಾರಕ ಅಥವಾ ಸಮಾಧಿ ಇದ್ದ ಜಾಗದಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಅದು ಬೆಳಗ್ಗೆ ಮಾಡೋಕ್ಕೆ ಅವ್ರ ಬಳಿ ದಮ್ಮ ಇದ್ದಿದ್ದಿಲ್ಲ. ಇದು ಒಂದನೇದು. ಎರಡನೇದು, ವಿಷ್ಣು ಅಪ್ಪಾಜಿಗೆ ಮಾತ್ರ ಯಾಕೆ ಅನ್ಯಾಯ, ಬೇರೆ ನಟರು ಇದ್ದಾರೆ, ಯಾರಿಗೂ ಕೂಡ ಈ ರೀತಿ ಅನ್ಯಾಯ ಆಗಿಲ್ಲ. ಬೇರೆ ನಟರ ಹೆಸರುಗಳಲ್ಲ, ಅದು ಎಲ್ಲರಿಗೂ ಗೊತ್ತಾಗ್ತದೆ. ವಿಷ್ಣುವರ್ಧನ್ ಅವರು ಏನು ತಪ್ಪು ಮಾಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ, ಅವ್ರು ಒಳ್ಳೆಯವರಾಗಿ ಇದ್ದಿದ್ದೇ ತಪ್ಪ. ಇದು ಸರ್ಕಾರಕ್ಕೆ ನಾನು ಕ್ವಶನ್ ಕೇಳ್ತಿದ್ದೀನಿ, ಬೇರೆ ಯಾರಿಗೂ ಅಲ್ಲ. ಕನ್ನಡಿಗರು ವಿಷ್ಣುದಾದ ಅವರು ಕನ್ನಡ ಚಿತ್ರರಂಗಕ್ಕೆ ಮತ್ತು ಕನ್ನಡ ನಾಡಿಗೆ ಅಪಾರವಾದಂತಹ ಕೊಡುಗೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಾನು ಈ ಮೂಲಕ ಮನವಿ ಅಂದ್ಕೊಳ್ಳಿ ಅಥವಾ ಎಚ್ಚರಿಕೆ ಅಂದ್ಕೊಳ್ಳಿ, ವಿಷ್ಣು ಸೇನಾ ಸಮಿತಿ ಕಡೆಯಿಂದ ಅಥವಾ ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಅಥವಾ ದಾದಾ ಅಭಿಮಾನಿಗಳ ಕಡೆಯಿಂದ ವಿನಂತಿ ಆದರೂ ಅಂದ್ಕೊಳ್ಳಿ, ಎಚ್ಚರಿಕೆ ಆದರೂ ಅಂದ್ಕೊಳ್ಳಿ. ಇದೇ ಸೆಪ್ಟೆಂಬರ್ 18ನೇ ತಾರೀಕಿಗೆ ವಿಷ್ಣುವರ್ಧನ್ ಅವ್ರದ್ದು
75ನೇ ವರ್ಷದ ಜನ್ಮದಿನದ ಆ ಜನ್ಮದಿನದ ಸಲುವಾಗಿ ಸಕಲ ಸಿದ್ಧತೆಗಳು ನಾವು ಮಾಡ್ತಾಯಿದ್ವು. ಇದೇ 8ನೇ ತಾರೀಕಿಗೆ ಆಗಸ್ಟ್ 8ನೇ ತಾರೀಕಿಗೆ ಯಾರಿಗೂ ಗೊತ್ತಾಗದೆ ರಾತ್ರೋರಾತ್ರಿ ಸ್ಮಾರಕ ಒಡೆದು ನಮಗೆ ನೋವು ಉಂಟು ಮಾಡಿದ್ದಾರೆ. ನಮಗೆ ನೋವಲ್ಲದೆ ವಿಷ್ಣುವರ್ಧನ್ ಸರ್ ಅವರಿಗೆ ಅಪಾರವಾದಂತಹ ಒಂದು ಅನ್ಯಾಯ ಮಾಡಿದ್ದಾರೆ. ಅದೊಂದು ನುಂಗಲಾರದಂಥ ತುತ್ತಾಗಿದೆ ಕರ್ನಾಟಕ ರಾಜ್ಯದ ಜನತೆಗೆ. ಆ ಸ್ಮಾರಕವನ್ನು ಅದೇ ಜಾಗದಲ್ಲಿ ಅಭಿಮಾನಿ ಸ್ಟುಡಿಯೋಲ್ಲಿ 2 ಎಕರೆ ಜಾಗದಲ್ಲಿ ಸರ್ಕಾರಿ ಸಕಲ ಗೌರವದೊಂದಿಗೆ ಯಾವುದೇ ಷರತ್ತು ಇರಲಾರದೆ ಅಲ್ಲಿಯೇ ಪುನರ್ ನಿರ್ಮಾಣ ಮಾಡಬೇಕು. ಅದು ಸೆಪ್ಟೆಂಬರ್ 18ನೇ ತಾರೀಕಿನ ಒಳಗಾಗಿ ಮಾಡಬೇಕು. ಇದಕ್ಕೆ ಸರ್ಕಾರ ಮನಸ್ಸು ಮಾಡಿದರೆ ಕೇವಲ ಒಂದೇ ಒಂದು ದಿನದಲ್ಲಿ ಮನಸ್ಸು ಮಾಡಿದರೆ ನಾಳೆನೇ ಸ್ಮಾರಕ ಆಗ್ತದೆ. ಸರ್ಕಾರಕ್ಕೆ ಇದೇನು ದೊಡ್ಡ ವಿಷಯ ಅಲ್ಲ. ಇದು ಯಾಕೆ ಈ ರೀತಿ ಅನ್ಯಾಯ ಮಾಡಕತ್ತಾರ? ಆ ಪಾಲನನ್ ಕುಟುಂಬ ಇದು ಎದಕ್ಕೆ ನಡಬರ್ಕ್ ಬಂದದ? ಈ ಅಭಿಮಾನಿ ಸ್ಟುಡಿಯೋ ಮುಖ್ಯವಾಗಿ ಇದ್ದಿದ್ದು ಚಲನಚಿತ್ರ ಮಂಡಳಿ ಬೆಳೆಯೋ ಸಲುವಾಗಿ ಬಾಲಣ್ಣನವ್ರ ಕುಟುಂಬಕ್ಕೆ ಸರ್ಕಾರ ದಾನವಾಗಿ ಕೊಟ್ಟಿದ್ದು. ಅವ್ರಿಗೇನು ಖರೀದಿ ಕೊಟ್ಟಿದ್ದಿಲ್ಲ, ಅವ್ರ ಪಿತ್ರಾರ್ಜಿತ ಆಸ್ತಿ ಅಲ್ಲ. ಆ ಬಾಲಣ್ಣನ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಅದನ್ನು ಸ್ವಂತಕ್ಕಾಗಿ ದುರ್ಬಳಕೆ ಮಾಡಿಕೊಂಡು ಕೋರ್ಟ್ನಲ್ಲಿ ಕೇಸ್ ಹಾಕಿ ವಿಷ್ಣು ಅಪ್ಪಾಜಿ ಸ್ಮಾರಕವನ್ನು ಯಾವುದೋ ಒಂದು ಬೇರೆ ಕಟ್ಟಡ ಅಂತ ತಿಳ್ಕೊಂಡು ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಕಟ್ಟಡ ಧ್ವಂಸ ಮಾಡಿದ. ಅದು ಪರಿಶೀಲನೆ ಮಾಡ್ಬೇಕು ಸರಿಯಾಗಿ. ಸರ್ಕಾರ ಯಾವುದೇ ಹಣಕ್ಕಾಗಲಿ ಬೇರೆ ಇನ್ನೊಂದು ವಿಚಾರಕ್ಕೆ ಆಮಿಷ ಆಗದೆ ಸರಿಯಾಗಿ ಸರ್ ಅವ್ರಿಗೆ ಸಂಬಂಧ ಇದ್ದರೂ ಕೂಡ ಯಾರೂ ಕೂಡ ಕಿಚ್ಚ ಸುದೀಪ್ ಸರ್ ಅವರು ಬಿಟ್ಟು ಬೇರೆ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ ರೀ. ಅವ್ರಿಗೇನು ಬೇರೆ ನಟರ ಭಯ ಅದನೋ ಅಥವಾ ಏನು ಹಿಂಜರಿಕೆ ಅದನೋ ಗೊತ್ತಿಲ್ಲ. ಎಲ್ಲರೂ ಸೇರಿ ಸರ್ಕಾರ ಮತ್ತು ಕನ್ನಡ ಚಿತ್ರರಂಗ ಸೇರಿ ಹೋರಾಟ ಮಾಡಿ ವಿಷ್ಣು ಅಪ್ಪಾಜಿ ಅವರ ಸ್ಮಾರಕವನ್ನು ಅದೇ ಜಾಗದಾಗ ನಿರ್ಮಾಣ ಮಾಡಬೇಕು. ಇದೇ ಸೆಪ್ಟೆಂಬರ್ 18ನೇ ತಾರೀಕಿಗೆ ವಿಷ್ಣುವರ್ಧನ್ ಅವರು 75ನೇ ಬರ್ತಡೇ ಒಳಗಾಗಿ ಇದು ಸ್ಮಾರಕ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ, ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಸರ್ಕಾರ ಬೀಳುವಂತಹ ಕೆಲಸ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇನ್ನೊಂದು ವಿಚಾರ, ನಾವು ಇಲ್ಲಿ ತನಕ ವೇಟ್ ಮಾಡಿದ್ದು ಅಂದರೆ 16 ವರ್ಷ ಆಯಿತು ವಿಷ್ಣು ಅಪ್ಪಾಜಿ ತೀರ್ಕೊಂಡು. ಇಲ್ಲಿ ತನಕ ಕಾಯ್ದಿದ್ದು ಸರ್ಕಾರದ ವತಿಯಿಂದ ಸಕಲ ಸೌಲಭ್ಯ ಸಿಗಲಿ, ಒಬ್ಬ ಒಳ್ಳೆಯ ಮೇರುಂಡರಿಗೆ ಸರ್ಕಾರದಿಂದ ಒಳ್ಳೆ ಸೌಲಭ್ಯ ಸಿಗಲಿ ಅಂತಂದು ಅಭಿಮಾನಿಗಳು 1 ರೂಪಾಯಿ ಖರೀದಿ ಮಾಡಿದ್ರು ಅರ್ಧ ಬೆಂಗಳೂರು ಖರೀದಿ ಮಾಡ್ತೇವೆ ನಾವು. ಅಭಿಮಾನಿ ಸ್ಟುಡಿಯೋ ಅಷ್ಟೇ ಅಲ್ಲ, ಅರ್ಧ ಬೆಂಗಳೂರು ಖರೀದಿ ಮಾಡ್ಬೋದು. ಆದರೆ ನಮಗದು ಖರೀದಿ ಮಾಡಿ ಜಾಗ ತೊಲಕ ಬೇಕಾಗಿಲ್ಲ. ಸ್ಮಾರಕ ಸರ್ಕಾರದಿಂದ ಆಗಬೇಕು. ಸರ್ಕಾರದಿಂದ ಬೇಡಿಕೆ ಇದೆ ನಮಗೆ ಅಷ್ಟೇ. ಸರ್ಕಾರದ ವತಿಯಿಂದ ಯಾವುದೇ ಷರತ್ತುಗಳಿರಲಾರ್ದೆ 2 ಎಕರೆ ಜಾಗ ಅದೇ ಅಭಿಮಾನಿ ಸ್ಟುಡಿಯೋದಲ್ಲಿ ಮಾಡಿ ದೊಡ್ಡ ಸ್ಮಾರಕ ಮಾಡಬೇಕು. ನನ್ನ ಹೆಸರು ನಾಗರಾಜ್ ಶಿಲ್ವಂತ್ ಅಂತ, ಆಳಂದ ತಾಲೂಕು ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ.